ಸರಿ, ಯಾಕಂದರೆ ಹಿಂದೆನೂ ಕೂಡ ಒಂದು 2011ರಲ್ಲಿ ಅವರ ಮಿಸೆಸ್‌ಗೆ ಹೊಡೆದು ಅವ್ರು ಜೈಲು ಸೇರಿದರು. ಆ ನಂತರದಲ್ಲಿ ಮೀಡಿಯಾದವ್ರ ವಿಚಾರದಲ್ಲೂ ಮಾತಾಡಿದ್ರು, ಬ್ಯಾನ್‌ಗಳೆಲ್ಲ ಆಗಿದ್ವು. ಅಂದರೆ ಇವೆಲ್ಲ ತಪ್ಪುಗಳಾದಂಥ ಸಂದರ್ಭದಲ್ಲಿ ನಿಮ್ಮಂಥ ಗುರುಗಳು ಅವ್ರಿಗೆ ತಿಳಿ ಹೇಳೋ ಪ್ರಯತ್ನಗಳನ್ನ ಮಾಡಲಿಲ್ವಾ ಅಥವಾ ನಿಮ್ಮ ಸಂಪರ್ಕಕ್ಕೆ ಸಿಗಲಿಲ್ವಾ? ಇಲ್ಲ, ನನಗೆ ನನ್ನ ಸಂಪರ್ಕ ಸಿಗಲಿಲ್ಲ. ಆ್ಯಕ್ಚುಲಿ ನಾನು ರಂಗಾಯಣದ ಡೈರೆಕ್ಟರ್ ಆಗಿದ್ದಾಗ ಪ್ರಯತ್ನಿಸಿದ್ದೆ. ನಮಗೆ ಒಂದು ಗೆಸ್ಟ್ ಆಗಿ ಕರೀಲಿಕ್ಕೆ ಪ್ರಯತ್ನಿಸಿದೆ. ಸಿಗಲಿಲ್ಲ ನಮಗೆ. ನಾನು ಬೆಂಗಳೂರಿಗೆ ಹೋಗಿ ಕೂಡ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ನನಗೆ ಸಿಗಲಿಲ್ಲ. ಅಂದರೆ ಯಾವುದೋ ಒಂದು ಅವ್ರ ಒತ್ತಡ, ಅವನು ಶೂಟಿಂಗು ಇದ್ರ ಒತ್ತಡ ಇದ್ದಿರ್ಬೋದು. ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಒತ್ತಡ ಇದ್ದಿರ್ಬೋದು ಅಂತ. ಹಿಂದೊಮ್ಮೆ ರಂಗಾಯಣಕ್ಕೆ ಬಂದಿದ್ದ ಅಂತ ನೆನಪು ನನಗೆ, ಮಕ್ಕಳ ಚಿಣ್ಣಾರ ಮೇಳಕ್ಕೆ. ನಾನು ಒಂದು ಪ್ರೀತಿಯಿಂದ ಕರಿಬೇಕು ಅಂತ ಮಾಡಿದ್ದೆ. ಬಟ್ ಅವನ ನಡವಳಿಕೆಗಳು ತೀರಾ ಕೆಟ್ಟಿದ್ದವು. ಮತ್ತು ಹೆಂಡ ಮತ್ತು ಹೆಣ್ಣು ಅವನನ್ನು ಪ್ರಪಾತಕ್ಕೆ ತಳ್ಳಿದೆ. ಎರಡೂ ಕೂಡ ಒಬ್ಬ ಮನುಷ್ಯನನ್ನು ಹಾಳು ಮಾಡುತ್ತೆ. ಆದರೆ ಅವನನ್ನು ಹಾಳು ಮಾಡಿದೆ. ತನ್ನ ತಪ್ಪನ್ನು ಅವನು ಒಪ್ಕೊಳ್ಬೇಕು. ಮತ್ತು ಅವರ ಅಭಿಮಾನಿಗಳಿಗೆ ಅಂಧಾಭಿಮಾನಿಗಳಾಗಬೇಡಿ, ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ, ಮತ್ತು ಟ್ರೋಲ್ ಮಾಡಬೇಡಿ. ಯಾರೋ ಒಬ್ಬರು ಈಗ ದರ್ಶನ್ ಬಗ್ಗೆ ಅವರು ಒಳ್ಳೇದು ಕೆಟ್ಟದನ್ನು ಮಾತಾಡಿದಾಗ ನೀವು ಟ್ರೋಲ್ ಮಾಡಬೇಡಿ. ದೇವರಲ್ಲ ಯಾರು, ಮನುಷ್ಯರೇ. ಎಂತೆಂಥವರು. ನಮ್ಮ ಡಾಕ್ಟರ್ ಬಿ ವಿ ಕಾರಂತರನ್ನು ಕೂಡ ಜೈಲಿಗೆ ಹಾಕಿದ್ರು ಯಾವುದೋ ಒಂದು ಪ್ರಕರಣದಲ್ಲಿ ಮಧ್ಯಪ್ರದೇಶದಲ್ಲಿ. ಬರುತ್ತೆ ಸನ್ನಿವೇಶಗಳು, ಸನ್ನಿವೇಶಗಳು ಬರುತ್ತೆ, ಎದುರಿಸಬೇಕು, ಕಾನೂನಿಗೆ ತಲೆಬಾಗಬೇಕು. ಬಟ್ ಅವ್ರು ತಪ್ಪು ಮಾಡಿದ್ದಾರೆ. ಈಗ ಯಾರೋ ಹೊಡೆದಿದ್ದಾರೆ ಅಂತ ಇಟ್ಕೊಳ್ಳೋಣ, ಸತ್ತೋಗಿದ್ದಾನಲ್ಲ, ಸತ್ತೋದ್ಮೇಲೆ ಆ ಆ ಸತ್ತೋದ ಘಟನೆ ದರ್ಶನಿಗೆ ಗೊತ್ತಿದ್ದಾಗ ಅದನ್ನು ಮುಚ್ಚುವ ಪ್ರಯತ್ನ ಮಾಡಿದ್ದು ಅಪರಾಧ ಆಗುತ್ತೆ.